ಹಲೋ ಗೈಸ್, ಏನಪ್ಪ ವಿಚಾರ ಅಂದರೆ ನೋಡಿ, ನಮ್ಮ ತೆಂಗು ಬೆಳೆಗಾರರಿಗೆ ಮತ್ತು ಅಡಿಕೆ ಬೆಳೆಗಾರರಿಗೆ ಮತ್ತು ಈ ಹಣ್ಣುಗಳು ಮತ್ತು ತಿರ್ಗಾ ಜಾಸ್ತಿ ಹುಳಗಳು ಹೊಡೆಯುವಂಥ ಹಣ್ಣುಗಳನ್ನ ಬೆಳಿತಿರೋ ಬೆಳೆಗಾರರಿಗೆ ಒಂದು ಇನ್ಫಾರ್ಮೇಷನು ಏನಪ್ಪ ಅಂದರೆ, ನೋಡಿ, ನಾವು ತೆಂಗು ಮತ್ತು ಅಡಿಕೆ ಬೆಳಿಬೇಕಾದ್ರೆ ಈ ಥರ ಹಿಂದೆಗಡೆ ಕಾಣಿಸಿದಲ್ಲಿ ಈ ಥರ ಹುಳಗಳನ್ನ ನೀವು ನೋಡಿರ್ತಾರೆ, ನಿಮಗೆ ತುಂಬ ಪರಿಚಯ ಇರುತ್ತೆ. ಈ ಹುಳಗಳು ಏನು ಮಾಡ್ತಾವಪ್ಪ ಅಂದರೆ ತೆಂಗಿನ ಗಿಡಗಳನ್ನೇ ಹಾಳು ಮಾಡಿಬಿಡ್ತೇವೆ. ಸುಳಿ ಕೊರಿಯೋದು, ಇಲ್ಲ ಗರಿ ತಿನ್ನೋದು, ಮತ್ತು ತಿರ್ಗಾ ಅಡಿಕೆಗಳಲ್ಲೂ ಅಷ್ಟೇನೆ. ಅಡಿಕೆಗಳಿಗೆ ಏನಾದ್ರು ಈ ಥರ ಹುಳಗಳು ಬಂದವು ಅಂದರೆ ನಿಮ್ಗೆ 100% ಟೋಟಲ್ ಅಡಿಕೆ ಗಿಡನೇ ತೋಟನೇ ನಾಶ ಮಾಡಿಬಿಡ್ತೇವೆ. ಈ ಹುಳಗಳಿಗೆ ಮತ್ತು ತಿರ್ಗಾ ಇವನ್ನ ಹೆಂಗೆ ಹಿಡಿಬೋದು, ಯಾವ ಥರ ಟ್ರ್ಯಾಪ್ ಮಾಡ್ಬೋದು, ಈ ಹುಳಗಳನ್ನ ಹೆಂಗೆ ಕಂಟ್ರೋಲ್ ಮಾಡ್ಬೋದು ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಬನ್ನಿ ಗಾಯ್ಸ್. ನೋಡಿ ಗಾಯ್ಸ್, ಇವರು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಮಾಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮ್ಗೆ ಯಾವ್ಯಾವ ಥರ ಯೂಸ್ ಮಾಡ್ಬೋದು, ಆ ಹುಳಗಳನ್ನ ಯಾವ್ಯಾವ ಥರ ನಾವು ಕಂಟ್ರೋಲ್ ಮಾಡ್ಬೋದು ಅಂತ. ಹೇಳಿ ಸರ್. ಹಾಂ, ಸುಬ್ರಹ್ಮಣ್ಯ, ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಸುಬ್ರಹ್ಮಣ್ಯ ಅಂದ್ಬಿಟ್ಟು. ಹಾಂ ಸರ್. ನಾನು ಗೈಜೆನ್ ಟೆಕ್ನಾಲಜಿ ಕಂಪ್ನಿಯಲ್ಲಿ ಎಂಪ್ಲಾಯ್ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ ಸರ್. ಓಕೆ. ಫೀಲ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ. ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ಈ ಇತ್ತೀಚಿನ ದಿನಗಳಲ್ಲಿ ತೆಂಗಿನ ಮರದಲ್ಲಿ ಭಾರಿ ಪ್ರಾಬ್ಲಮ್ ಅಂದರೆ ರೈತರಿಗೆ ಒಂದು ರೈನೋಸರ ಬೀಟ್ಲ್ ಅಂತ ಬರುತ್ತೆ. ರೈನೋಸರ ಬೀಟ್ ಇದು ರೈನೋಸರ ಬೀಟ್ಲ್ ಅಂತ ಬರುತ್ತೆ. ಹಾಂ. ಓಕೆ, ನೋಡಿ ಇಲ್ಲಿದೆ ನೋಡಿ ಈ ಹುಳ. ಓಕೆ. ಹಾಂ. ಸರಿ ಸರ್. ಇನ್ನೊಂದು ರೆಡ್ ಪಾಮ್ ಈವಿಲ್ ಅಂತ ಬರುತ್ತೆ ಸರ್. ಇದು ಈ ಹುಳ ಇದೇನಕ್ಕೆ ಸರ್ ಜಾಸ್ತಿ ಇದು ತೆಂಗಿನ ಸಸಿಗೆನೆ ಹೊಡೆಯೋದು? ಲೈಫ್ ಸೈಕಲ್ ತೆಂಗಿನ ಮರದಲ್ಲಿ. ಓಕೆ. ಫುಲ್ ಮರನೇ ಇರಲ್ಲ ಸರ್, ಮರನೇ ಹೋಗ್ಬಿಡುತ್ತೆ. ಮರನೇ ಇರಲ್ಲ. ಓಕೆ. ಇದೇನ್ ಮಾಡುತ್ತೆ, ಅದು ಕಪ್ಪುದು ಏನ್ ಮಾಡುತ್ತೆ ಅಂದ್ರೆ ಸುಳಿ ಕೊರೆಯೋದು, ಆಮೇಲೆ ಗರಿ ಕಟ್ ಮಾಡೋದು ಎಲ್ಲ ಮಾಡುತ್ತೆ. ಓಕೆ. ಅದ್ರ ಜಾಗದಲ್ಲಿ ಕೊರದಿರೋ ಜಾಗದಲ್ಲಿ ಅದು ಕೆಂಪುಮೂತಿ ಹುಳ ಸಂತಾನೋತ್ಪತ್ತಿ ಮಾಡೋಕೆ ಕೊರದಿರೋ ಅಂತ ಜಾಗದಲ್ಲಿ ಹೋಗಿ ಮೊಟ್ಟೆ ಏನಂದ್ರೆ ಆ ಮರಿಗಳೆಲ್ಲ ತಿನ್ನೋದು ಲೈಫ್ ಜೀವನನೇ ತೆಂಗಿನ ಮರ. ತಿನ್ನೋದು ತೆಂಗಿನ ಮರ. ಆ ಮರ ತಿನ್ನೋದ್ರಿಂದ ಮರನೇ ಹೊರಟಾಗುತ್ತೆ. ಓಕೆ. ಅದನ್ನ ಕಂಟ್ರೋಲ್ ಮಾಡಕ್ಕೆ ನಮ್ದು ಗೈಜೆನ್ ಟೆಕ್ನಾಲಜಿ ಅವರು ಕೋಕೋ ಟ್ರ್ಯಾಪ್ ಅಂತ ಮಾಡಿದ್ದಾರೆ. ಕೋಕೋ ಟ್ರ್ಯಾಪ್ ಇದೆ ಸರ್. ಕೋಕೋ ಟ್ರ್ಯಾಪ್ ಅಂತನಾ? ಓಕೆ. ಬಕೆಟ್ ಟ್ರ್ಯಾಪ್ ಅಂತ ಹೇಳ್ತೀವಿ. ಬಕೆಟ್ ಟ್ರ್ಯಾಪ್. ಈ ತರ ಬರುತ್ತೆ ನಮ್ದು ಟ್ರ್ಯಾಪ್. ಹಾಂ ಸರ್. ಇದನ್ನ ಯಾವ ಥರ ಯೂಸ್ ಮಾಡೋದು ಸರ್ ಇದನ್ನ? ಅದಕ್ಕೆ ನಮ್ದು ರೈನೋಸರ ಬೀಟ್ಲ್ ಅಂದ್ಬಿಟ್ಟು ಆರ್ಬಿಲ್ ಅವರು ಅಂದ್ಬಿಟ್ಟು ಅವ್ರದ್ದೇನೆ ನಿಮ್ಮದೇ ಒಂದು ಔಷಧಿ ಇದೆ. ಔಷಧಿನ ಏನು ಮಾಡೋದು, ಹೆಂಗೆ ಸರ್ ಯೂಸ್ ಮಾಡೋದು? ಇದನ್ನ ನಾವು ತಗೊಂಡು ಬಿಟ್ಲಿಗೆ ಆರ್ಬಿ ಲಿವರ್ ಅಂದ್ಬಿಟ್ಟು ನಮ್ಮ ಕಂಪನಿ. ಓಕೆ. ಈ ಲಿವರ್ ಅಲ್ಲಿ ಒಳಗಡೆ ಓಪನ್ ಮಾಡಿದ್ರೆ ಈ ತರ ಲಿವರ್ ಬರುತ್ತೆ ಸರ್. ಲಿವರ್ ಬರುತ್ತೆ. ಓಯಲ್. ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಫಿಟ್ ಮಾಡ್ಬೇಕು ಸರ್. ಇದು ಕ್ಯಾಪ್ ಹತ್ರ. ಓಕೆ. ಈ ಕ್ಯಾಪ್ ಹತ್ರ ಫಿಟ್ ಮಾಡಿ ಇಲ್ಲಿ ನೀರ್ ಹಾಕ್ಬೇಕು. ಇದರಲ್ಲಿ ಮುಕ್ಕಾಲ್ ಭಾಗ ನೀರ್ ಹಾಕಿ ಇದರಲ್ಲಿ ಒಂದ್ ಸ್ಪೂನ್ ಸರ್ಪ್ ಪೌಡರ್ ಹಾಕ್ಬೇಕು. ಸರ್ಪ್ ಅಂದ್ರೆ ಬಟ್ಟೆ ಸೋಪ್ ಸರ್ಪ್. ಇಲ್ಲಾಂದ್ರೆ ₹1 ಶಾಂಪೂ ಹಾಕಿರೋ ಆಯ್ತು ಸರ್. ಓಕೆ. ಯಾಕೆ ರೆಕಮೆಂಡ್ ಮಾಡ್ತೀವಿ ಅಂದ್ರೆ ಬೇರೆ ನೀರಲ್ಲಿ 5 ದಿನ ಇದ್ರೂ ಬದುಕೆ ಇರುತ್ತೆ ಸರ್. ಓಕೆ. ಅದಕ್ಕೆ ಅದನ್ನ ಕೆಮಿಕಲ್ ಹಾಕಿ ಯೂಸ್ ಮಾಡಿದ್ರೆ ಕೆಮಿಕಲ್ ಅದು ಹಾಕಿದ್ರೆ ಟ್ರ್ಯಾಪು ಕ್ಲೀನ್ ಆಗಿರುತ್ತೆ. ಅದು ಇಮಿಡಿಯೇಟ್ ಬಿದ್ದಿದ ತಕ್ಷಣ ಇಮಿಡಿಯೇಟ್ ಸತ್ತೋಗ್ಬಿಡುತ್ತೆ ಹುಳ. ಆ ಪರ್ಪಸ್ಗೆ ಶಾಂಪೂ ಹಾಕೋದು ಅದ್ರೊಳಗಡೆ. ಅದು ಇಮಿಡಿಯೇಟ್ ಸಾಯಿಲಿ ಅಂತ. ಓಕೆ. ಅದನ್ನ ಬಿಟ್ರೆ ಇನ್ನೊಂದು ರೆಡ್ ಪಾಮ್ ಈಲ್ ಅಂತ ಇದೆ. ಓಕೆ ಸರ್. ಇವಾಗ ನಾವು ಇದನ್ನ ಇದ್ರೊಳಗಡೆ ಕಟ್ಟೋದ್ರಿಂದ ಅದು ಅಟ್ರಾಕ್ಟ್ ಮಾಡುತ್ತೆ ಹುಳನ? ಅಟ್ರಾಕ್ಟ್ ಮಾಡುತ್ತೆ. ಓಕೆ. ಈ ಔಷಧಿ ಆ ಹುಳನ ಅಟ್ರಾಕ್ಟ್ ಮಾಡುತ್ತೆ. ಓಕೆ. ಇದು ಅಗ್ರಿಗೇಟ್ ಫೆರಮೋನ್ ಅಂದ್ಬಿಟ್ಟು. ಅಂದ್ರೆ ಇದರಲ್ಲಿ ಮೇಲು ಫಿಮೇಲ್ ಎರಡು ಬರುತ್ತೆ. ಓಕೆ. ಇದು ಕೆಂಪುಮೂತಿ ಹುಳ ಅಂತ ಬರುತ್ತೆ. ಮೇನ್ ಪ್ರಾಬ್ಲಮ್ ಅಂದ್ರೆ ಇದೆ ಡೇಂಜರ್. ಏನಾರ ಬಂತು ಅಂದ್ರೆ ಸರ್ ಟೋಟಲಿ ತೋಟನೇ ನಾಶ ಮಾಡ್ಬಿಡ್ತೈತೆ. ಪಾಪ್ಯುಲೇಷನ್ ಜಾಸ್ತಿ ಆಗಿ ಫುಲ್ ತೋಟನೇ ಹೊರಟೋಗುತ್ತೆ. ಓಕೆ. ಅದಕ್ಕೂ ಇದು ಸೇಮ್ ಫೆರಮೋನ್ ಇದೆ. ಗೈಸ್ ನೋಡಿ, ಒಂದು ನಿಮಿಷ ಸರ್. ಅವಾಗಲೇ ತೋರಿಸಿದ್ದು ಅದು ಬೇರೆ ಥರ, ಇದು ಕೆಂಪು ಮೂತಿ ಹುಳುಕ್ಕೆ ಇದು ಬೇರೆ ಥರ ಟ್ರ್ಯಾಪ್ ಮಾಡೋದು. ಇದನ್ನು ಹೇಳ್ತಾರೆ ನೋಡಿ. ಹೇಳಿ ಸರ್. ಇದು ಕೆಂಪು ಮೂತಿ ಹುಳುಗೆ ಯಾವ ಥರ ಯೂಸ್ ಮಾಡಬೇಕು ಅಂದ್ರೆ ಈ ಥರ ಪೌಚ್ ಬರುತ್ತೆ ಸರ್, ಸ್ಯಾಟೆಡ್. ಓಕೆ. ಇದರಲ್ಲಿ ಈ ಥರ ಸ್ಯಾಟೆಡ್ ಬರುತ್ತೆ. ಓಕೆ. ಯಾವ ಥರ ಹಾಕ್ಬೇಕು ಅಂದ್ರೆ ಇದು ಪೌಚ್ ಓಪನ್ ಮಾಡಿ ಈ ಥರ ಒಂದು ಉಕ್ ಕೊಡ್ತೀವಿ. ನೀವೇನ ಫುಲ್ ಸೆಟಪ್ ಕೊಡ್ತೀರಾ ಸರ್ ಇದ್ರ ಜೊತೆನೆಲ್ಲ? ಓಕೆ. ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಇದಕ್ಕೆ ತಗಲಾಕ್ಬಿಟ್ಟು ಈ ಥರ ಹಾಕ್ಬೇಕು ಸರ್. ಅದಕ್ಕೆ ಲಾಕ್ ಮಾಡೋದು. ಸೇಮ್ ಇದಕ್ಕೆ ನೀರು ಮಾಮೂಲಿ. ಓಕೆ. ಬಟ್ ಇದು ನಿಮಗೆ 6 ತಿಂಗಳವರೆಗೂ ವರ್ಕ್ ಮಾಡುತ್ತೆ ಸರ್. 6 ತಿಂಗಳವರೆಗೂ. ಅದು ಒಂದ್ಸತಿ ಪರ್ಚೇಸ್ ಮಾಡಿ 6 ತಿಂಗಳು ವ್ಯಾಲಿಡಿಟಿ ಇರುತ್ತೆ. ಒಂದು ಎಕರೆಗೆ 2 ಹಾಕಿ ಸಾಕು ಸರ್. ಒಂದು ಎಕರೆಗೆ 2 ಹಾಕಿದ್ರೆ ಸಾಕು. ಓಕೆ ಸರ್. ಓಕೆ. ತಿಂಗಳವರೆಗೂ ವರ್ಕ್ ಮಾಡುತ್ತೆ. ಇನ್ನೊಂದು ಅವಾಗಲೇ ಹೇಳಿದ್ದು ರೈನೋಸರ ಬೀಟ್ಲು ನಿಮಗೆ 4 ಮಂತ್ಸ್ ಬರುತ್ತೆ. 4 ಮಂತ್ಸ್. ಓಕೆ. ಇದು 6 ತಿಂಗಳು ಬರುತ್ತೆ, ಅದು 4 ತಿಂಗಳು ಬರುತ್ತೆ. ಒಂದು ಎಕರೆಗೆ ಅದನ್ನು ಅಷ್ಟೇ 2 ಡಬ್ಬ ಹಾಕಿದ್ರೆ ಸಾಕಲ್ವಾ ಸರ್? ಸಾಕಲ್ವಾ? ನಿಮಗೆ ಸ್ಟಾರ್ಟಿಂಗ್ ಬಂಡವಾಳ ಬರ್ಬೋದಷ್ಟೇ. ನಿಮಗೆ ಲೀವ್ಸ್ ಅಂತ ತಗೊಂಡ್ರೆ ಸಾಕು. ಓಕೆ ಸರ್. ಇದು ಪ್ರೈಸು ಸರ್? ಸರ್ ಇದು ನಿಮಗೆ ಟ್ರ್ಯಾಪ್ ಬಂದು ₹200 ಆಗುತ್ತೆ. ಓಕೆ. ಇದು RPW ಲೂಸ್ ಬಂದು ₹160 ₹160 ಒಂದು. ಓಕೆ. ಇದು ಬಂದು ನಿಮಗೆ ಕಾಸ್ಟ್ ಜಾಸ್ತಿ ಇದೆ ಸರ್. ಇದು ₹300 ಆಗುತ್ತೆ. ಇದು ಮತ್ತೆ ಸರ್ ಇದು
ಇದೆಷ್ಟಾಗುತ್ತೆ ಸರ್ ಇದು? ಸರ್ ಇದು 160 ರುಪೀಸ್. 60 ರುಪೀಸ್ ಆಗುತ್ತೆ. ಓಕೆ ಓಕೆ ಸರ್. ಮತ್ತು ನೆಕ್ಸ್ಟು ಬೇರೆ ಬೇರೆ ಥರ ನಿಮ್ಮ ಹತ್ರ ಟ್ರಾಪ್ ಯಾವ್ಯಾವ ಟ್ರಾಪ್ ಇದೆ ಅದೊಂಚೂರು ಹೇಳ್ತೀರಾ? ಗೈಸ್ ನೋಡಿ ಇದೊಂಥರ ಟ್ರಾಪ್ ಇದು ಏನು ಅನ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್, ಹೇಳಿ ಸರ್. ಸರ್ ಇದು ಫ್ರೂಟ್ ಫ್ಲೈ ಟ್ರ್ಯಾಪ್ ಅಂದ್ಬಿಟ್ಟು ಓಕೆ. ಹಣ್ಣು ನೋಣಗಳು ಏನೇನು ಬರುತ್ತೆ, ಆಮೇಲೆ ಬಳ್ಳಿ ಗಿಡ, ಹೀರೆ ಗಿಡ ಆಗ್ಬೋದು, ಆಬ್ಲೆ ಗಿಡ ಆಗ್ಬೋದು, ಆ ಥರದ್ರಲ್ಲಿ ಹಣ್ಣು ನೋಣ ಅಂತ ಬರುತ್ತೆ, ಊಜಿ. ಓಕೆ ಓಕೆ. ಅದು ಏನ್ ಮಾಡುತ್ತೆ ಅಂದ್ರೆ ಕಾಯಿ ಮೇಲ್ಗಡೆ ಕುತ್ಕೊಂಡು ಒಳಗಡೆ ಚಿಕ್ಬಿಟ್ಟು ಅದ್ರ ಮೊಟ್ಟೆ ಇಡುತ್ತೆ, ಹುಳ ಮಾಡ್ಬಿಡುತ್ತೆ, ಕಾಯಿನ ಹುಳ ಮಾಡ್ಬಿಡುತ್ತೆ. ಮೊಟ್ಟೆ ಇಟ್ಟ ಏನಂದ್ರೆ ಒಳಗಡೆ ವೈಟ್ ಹುಳ ಆಗ್ಬಿಟ್ಟು ಕಾಯೆಲ್ಲ ಕೊಳ್ತೋಗೋದು, ಕಾಯಿ ಬೆಂಡ್ ಆಗೋದು ಅದೆಲ್ಲ ಆಗುತ್ತೆ. ಅದನ್ನ ಕಂಟ್ರೋಲ್ ಮಾಡಕ್ಕೆ ಈ ತರ ಟ್ರ್ಯಾಪ್ ಮಾಡಿದ್ವಿ ಸರ್. ಓಕೆ ಸರ್. ಓಕೆ. ಇದಕ್ಕೆ ಬಂದು 2 ತರ ಇದಕ್ಕಾಗುತ್ತೆ, ಹಣ್ಣಿಗೂ ಆಗುತ್ತೆ, ತರಕಾರಿ ಬೆಳೆಗೂ ಆಗುತ್ತೆ. ಓಕೆ ಸರ್. ಓಕೆ. ಅದಕ್ಕೆ ಬಂತು ತರಕಾರಿಗೆ ಅಂದ್ರೆ ಬ್ಯಾಕಿಲೂರ್ ಅಂತ ಬರುತ್ತೆ. ಓಕೆ. ಇದನ್ನ ಹಾಕಿ ಮಡಗೋದು. ಹಾ ಸರ್, ಬ್ಯಾಕ್ಟೋಸಿರಾ ಕುಕ್ಕುರ್ಬಿಟ್ಟೆ ಅಂತಾರೆ ಇದನ್ನ. ಓಕೆ ಓಕೆ. ಇದೇನ್ ಮಾಡ್ಬೇಕು ಅಂದ್ರೆ ಇದು ಒಳಗಡೆ ವುಡ್ ಪೀಸ್ ಇರುತ್ತೆ, ಈ ತರ ಈ ತರ ಪೀಸ್ ತಗೊಂಡು ಇದು ನಮ್ಗೆ ಒಂದು ಇದು ಕೊಡ್ತೀವಿ, ಉಕ್ಕಿಲ್ ಫಿಟ್ ಮಾಡ್ಬೇಕು. ಫಿಟ್ ಮಾಡಿ ಅದಕ್ಕೆ ಈ ತರ ವುಡ್ ಪೀಸ್ ನ ಹೆಂಗ್ ಮಾಡ್ಬೇಕು, ಓಕೆ ಓಕೆ, ಹೆಂಗ್ ಮಾಡ್ಬಿಟ್ಟು ಇಲ್ಲಿ ನೀರ್ ಹಾಕ್ಬೇಕು ಸರ್. ಇದು ಓಕೆ ಓಕೆ. ಇದು ಸೇಮ್ ಅದೇ ತರ ಸೋಪ್ ನೀರೇ? ಸೋಪ್ ನೀರ್ ಹಾಕ್ಬೇಕು. ಈ ತರ ಹಾಕ್ಬಿಟ್ಟು ಈ ತರ ಕ್ಲೋಸ್ ಮಾಡ್ಬೇಕು. ಈ ತರ ಕ್ಲೋಸ್ ಮಾಡಿ ಕ್ರಾಪ್ ಇಂದ 1 ಅಡಿ ಹೈಟ್, ಅಂದ್ರೆ ಚಪ್ರದ ಬೆಳೆಗಳಿತ್ತು ಅದ್ರ ಮೇಲ್ಗಡೆಯಿಂದ 1 ಅಡಿ ಹೈಟ್ ಅಲ್ಲಿ ಇಲ್ಲ, ಚಪ್ರದ ಬೆಳೆ ಇತ್ತಂದ್ರೆ ಚಪ್ರಕ್ಕೆ ಕಟ್ಟಿದ್ರೆ ಸಾಕು. ಕುಂಬಳ ಗಿಡ ಆಗ್ಬೋದು, ಗುರುಗುಂಬಳ ಆಗ್ಬೋದು, ಆ ತರದ್ದು ಇತ್ತು ಅಂದ್ರೆ ಒಂದು ಕಡ್ಡಿ ಹೊಂದ್ಬಿಟ್ಟು 1 ಅಡಿ ಹೈಟ್ ಅಲ್ಲಿ ಕಟ್ಬೇಕು ಸರ್. ಓಕೆ ಓಕೆ. ಎಕರೆಗೆ 6 ರಿಂದ 10 ಹಾಕ್ಬೇಕಾಗುತ್ತೆ. 6 ರಿಂದ 10 ಹಾಕ್ಬೇಕಾಗುತ್ತೆ. ಮಳೆಗಾಲದಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಬರುತ್ತೆ, ಅದರಿಂದ 10 ಹೇಳ್ತೀವಿ. ಓಕೆ. ಇನ್ನು ಬೇರೆ ಟೈಮಲ್ಲೆಲ್ಲ 6 ಹಾಕಿದ್ರೆ ಸಾಕಾಗುತ್ತೆ. ಓಕೆ ಸರ್. ಓಕೆ. ಬಟ್ ಇದೇ ಮೆಥಡ್ ಅಲ್ಲಿ ಇನ್ನೊಂದು ಬರುತ್ತೆ ಸರ್, ಹಣ್ಣುಗಳಿಗೆ, ಹಣ್ಣಿನ ಗಿಡಗಳಿಗೆ ಬರುವಂತದ್ದು ಇದು ಬ್ಯಾಕ್ಟೋಸಿರಾ ಡಾರ್ಸಾಲಿಸ್ ಅಂದ್ಬಿಟ್ಟು. ಓಕೆ ಓಕೆ. ಇದನ್ನು ಸೇಮ್ ಅದೇ ತರನೇ ವುಡ್ ಪೀಸ್ ಬರುತ್ತೆ, ಅದೇ ತರ ಫಿಟ್ ಮಾಡ್ಬೇಕು ಸರ್ ಇದನ್ನು. ಓಕೆ. ಸೇಮ್ ಫಿಟ್ ಮಾಡ್ಬಿಟ್ಟು ಸೇಮ್ ಅದೇ ತರ ಹಣ್ಣಿನ ಗಿಡಗಳಲ್ಲಿ ಇಡ್ಬೇಕು ಸರ್. ಮತ್ತೆ ಇದು ಯಾವ ಟೈಮಲ್ಲಿ ಅಳವಡಿಸ್ಬೇಕು ಅಂದ್ರೆ ನಾವು ಯಾವ್ದು ಹೂವು ಪೀಸ್ ಇನ್ನೇನು ಪೀಸ್ ಸ್ಟಾರ್ಟ್ ಆಗುತ್ತೋ ಆ ಟೈಮಿಂದ ಅಳವಡಿಸಿದ್ರೆ ತುಂಬಾ ಉಪಯೋಗ ಆಗುತ್ತೆ ಫಾರ್ಮರ್. ಓಕೆ ಓಕೆ. ಈ ಹಣ್ಣುಗಳಿಗೆ ಮತ್ತೆ ತರಕಾರಿ ಪಾಪ್ಯುಲೇಷನ್ ಕಡಿಮೆ ಇದ್ದಾಗ ಹಾಕಿದ್ರೆ ಎಲ್ಲ ಹಿಡ್ದಾಗ್ತಾ ಇರುತ್ತೆ. ಓಕೆ ಓಕೆ. ಕರೆಕ್ಟ್. ಪಾಪ್ಯುಲೇಷನ್ ಜಾಸ್ತಿ ಆಗಿ ಎಲ್ಲ ತೊಂದರೆ ಆಗೋದು, ಎಷ್ಟು ಕೆಪಾಸಿಟಿ ಐತೆ ಅಷ್ಟು ಹಿಡಿಯುತ್ತೆ. ಓಕೆ ಓಕೆ. ಅದಕ್ಕೆ ಆದಷ್ಟು ಬೇಗ ಹೂವು ಪೀಸ್ ಆಗೋ ಟೈಮಾಗೆ ಹಾಕಿದ್ರೆ ಬೆಸ್ಟ್ ಸರ್. ಇವನ್ನ ಓಕೆ ಓಕೆ ಅನುಕೂಲ ಆಗುತ್ತೆ. ಓಕೆ ಓಕೆ ಓಕೆ. ಥ್ಯಾಂಕ್ ಯು ಸರ್. ಅಂದ್ರೆ ಬೇರೆ ಬೇರೆ ಬೆಳೆ ಬರುತ್ತೆ. ಈಗ ಟೊಮೊಟೊ ಗಿಡ ಹಾಕ್ಬೋದು, ಬದನೆ ಗಿಡ ಹಾಕ್ಬೋದು, ಕ್ಯಾಬೇಜ್, ಕಾಲಿಫ್ಲವರ್, ಆಮೇಲೆ ಶುಗರ್ ಕೇನ್, ಕಬ್ಬು, ಅದ್ರಲ್ಲಿ ಬರುವಂತ ಹುಳುಗೆ ಇದು ವಾಟರ್ ಟ್ರ್ಯಾಪ್ ಅಂತ. ಇದು ವಾಟರ್ ಟ್ರ್ಯಾಪ್ ಅಂತ. ಓಕೆ. ಇದರಲ್ಲಿ 3 ಪಾರ್ಟ್ ಬರುತ್ತೆ ಸರ್. ಇದು ಒಂದು ಅಡಾಪ್ಟರ್, ಇದು ಒಂದು ಲಿವರ್ ಹೋಲ್ಡರ್ ಸರ್. ಇದು ಲಿವರ್ ಹೋಲ್ಡರ್. ಲಿವರ್ ಹೋಲ್ಡರ್. ಓಕೆ. ಈ ತರ ಫಿಟ್ ಮಾಡ್ಬೇಕು ಸರ್. ಇದಕ್ಕೆ ಏನಂದ್ರೆ ಇದರಲ್ಲಿ ಬದನೆ ಗಿಡದಲ್ಲಿ ಬರೋಂತ ಕಾಯಿ ಬರುತ್ತೆ, ಲೀಸಿಂಗ್ ಲಿವರ್ ಅಂತ. ಅದು ಲೀಸಿಂಗ್ ಲಿವರ್ ಈ ತರ ಬರುತ್ತೆ ಸರ್. ಓಕೆ ಓಕೆ ಓಕೆ. ಸರಿ ಸರ್. ಇದು ಒಳಗಡೆ ಪೌಚ್, ಒಳಗಡೆ ಈ ತರ ಲಿವರ್ ಇರುತ್ತೆ ಸರ್. ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಇದು ಲಿವರ್ ಹೋಲ್ಡರ್ ಏನಿದೆಯಲ್ಲ, ಲಿವರ್ ಹೋಲ್ಡರ್ ಇಲ್ಲಿ ಫಿಟ್ ಮಾಡ್ಬೇಕು ಸರ್. ಇದು ಓಕೆ. ಇಲ್ಲಿ ಫಿಟ್ ಮಾಡ್ಬಿಟ್ಟು ಇಲ್ಲಿ ಅಳವಡಿಸ್ಬೇಕು ಸರ್. ಇಲ್ಲಿ ಅಳವಡಿಸಿ ಇಲ್ಲಿ ಸೇಮ್ ನೀರು ಇಲ್ಲಿವರೆಗೂ ನೀರು. ಓಕೆ ಓಕೆ. ಸರ್ಪ್ ಪೌಡರ್ ಇದೇ ತರ ಸೇಮ್ ಇದೇ ಮೆಥಡ್ ಅಲ್ಲಿ ನಿಮಗೆ ಟೊಮೊಟೊ ಗಿಡದಲ್ಲಿ ಹಾಕ್ಬೋದು, ಆಮೇಲೆ ಕಬ್ಬಲ್ಲಿ ಹಾಕ್ಬೋದು, ಕ್ಯಾಬೇಜ್, ಕಾಲಿಫ್ಲವರ್ ಅಲ್ಲಲ್ಲಿ ಎಲ್ಲ ಸೇಮ್ ಮೆಥಡ್. ಅಂದ್ರೆ ಫೆರೋಮೋನ್ಸ್ ಒಂದೊಂದು ಇನ್ಸೆಕ್ಟಿಗೆ ಒಂದೊಂದ್ ತರ ಇರುತ್ತೆ ಸರ್. ಅದನ್ನ ಅಳವಡಿಸ್ಬೇಕು ಸರ್. ಅದು ಕ್ರಾಪ್ ಇಂದ ಈ ಕ್ರಾಪ್ ಈ ವಡಿ 3 ಅಡಿ ಐತೆ ಅಂದ್ರೆ ಒಂದು 4 ಅಡಿ ಹೈಟ್ ಅಲ್ಲಿ ಇದನ್ನು ಕಟ್ಟಬೇಕು. ಓಕೆ ಓಕೆ. ಇದಕ್ಕೆ ಒಂದು ಇಡೀ ಅಂತದ್ದು ಒಂದು ಕಡ್ಡಿ, ಏನಾದ್ರು ಕಂಬಿ, ಓಕೆ, ಕಂಬಿ ಕಡ್ಡಿ ಏನಾದ್ರು ಸರಿ ಹಾಕ್ಬಿಟ್ಟು ಈ ತರ ಒಂದು ಹಾಕ್ಬೇಕು ಸರ್. ಇದಕ್ಕೆ ಸೇಮ್ ನೀರು, ಇದು ಸರ್ಪ್ ಪೌಡರ್ ಹಾಕ್ಬೇಕು ಸರ್. ಇದನ್ನ ಯಾವ ತರ ಇದಕ್ಕೆ ಹಾಕೋದು ಇದನ್ನ ಸರ್? ಇದು ನಿಮ್ಗೆ ಪೌಚ್ ಓಪನ್ ಮಾಡಿದ್ರೆ ಈ ತರ ಲೀವ್ಸ್ ಬರುತ್ತೆ, ಜಸ್ಟ್ ಸಿಕ್ಸ್ಬೇಕು ಅದಕ್ಕೆ ಅಷ್ಟೇನೆ, ಅಷ್ಟೇ, ಏನಿಲ್ಲ ಸರ್. ಇದರಲ್ಲಿ ಕ್ಯಾಪ್ ಎಲ್ಲ ಇರುತ್ತೆ, ಅದು ಕ್ಯಾಪ್ ಎಲ್ಲ ಏನು ಓಪನ್ ಮಾಡಬಾರ್ದು. ಓಕೆ. ಹಂಗೆ ಹಾಕ್ಬೇಕು ಸರ್. ಇದು ಹಂಗೆ ಹಾಕ್ಬಿಟ್ಟು ಜಸ್ಟ್ ಹಂಗೆ ಹಾಕ್ಬಿಟ್ಟು ಸುಮ್ಮನೆ ಸಿಕ್ಸೋದು ಅಷ್ಟೇ, ನಿಲ್ಲಿಸೋದು. 16 ಹಾಕ್ಬೇಕಾಗುತ್ತೆ ಎಕರೆಗೆ 16 ರಿಂದ 20. ಓಕೆ, ಸೂಪರ್ ಸರ್. ಓಕೆ ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.